ಚಿಕ್ಕೋಡಿ ಆಗಿಂದ ಎಲ್ಲಾ ಕೆಲಸ ಮುಗಿದ್ಬೇಕ್ ನಾ ಸಚ್ಚಾಗನ್ನಿ ಊಟ ಮಾಡ್ಕೊಂಡ್ಲ ಅಲ್ಲೆಲ್ಲ ಕಪಲ್ಸ್ ಹೋಗ್ತಾರ ಮಗನ ಎಲ್ರಿ ಹೋಟೆಲ್ ಹೋಗೋನ್ ನಡಿ ಊಟ ಮಾಡಕ ಸಚ್ಚ ಅಂದ. ಕಪಲ್ಸ್ ಆಗ ಮಗನ ಸಿಂಗಲ್ಸ್ ಹುಡುಗರು ಎಲ್ಲಾ ಹೋಗ್ತಾರ ನಡಿ ಅಂದ. ಹಂಗಾದ್ರ ಒಂದ್ ಸರ್ಚ್ ಮಾಡ ಮಗನ ಯಾವ್ದಾರ ಒಂದ್ ಟಾಪ್ ಕೆಫೆಗೆ ಹೋಗೋನು. ಅವಾಗ ನಮ್ಗೆ ಸಿಕ್ಕಿದ್ದು ಒನ್ ಬಟ್ ಕೆಫೆ. ನಾವ್ ಮೊದ್ಲ ಸಿಂಗಲ್ ನಾವ್ ನಮಗ್ ಯಾವಾಗ ಗೊತ್ತಿಲ್ಲ ಕೆಫೆದಾಗ ಬಂದ ನಮ್ ಒಳಗ್ ಯಾರ್ಯಾರಿಗೆ ಏನೇನ್ ಬೇಕದ್ನೆಲ್ಲ ಆರ್ಡರ್ ಮಾಡ್ಕೊಂಡು ಆರ್ಡರ್ ಬರೋ ಮಟ್ಟ ಟೈಮ್ ಪಾಸ್ ಮಾಡ್ಬೇಕಂತ ನಾ ಸಚ್ಚ ಕೂಡಿ ಏನ್ ಬೇಕಾದ್ರೆ ದುಂಬಡಿ ಹಾಕತ್ತು. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದು. ಒನ್ ಬೈಟ್ ಒಳಗ ಸ್ಪೆಷಲ್ ಏನಪ್ಪಾ ಅಂತಂದ್ರ ಪಿಜ್ಜಾ ಮತ್ತು ಬರ್ಗರ್ ಐತಿ. ಇಲ್ಲಿ ಅಪ್ಪು ಸರ್ ಫೋಟೋ ಹಾಕಿರು. ಕೆಫೆ ಓನರ್ ಇವ್ರ ಅದಾರು. ಮತ್ತೆ ಇಲ್ಲಿ ರಿವ್ಯೂ ಕೊಟ್ಟಿದಾರಪ್ಪ. ನಾವು ಆಮೇಲೆ ಕೊಡೋನು ಬೈ. ಫ್ರೀ ವೈಫೈ ಸಿಕ್ಕೈತಿ ಬಾಯ್ತ ಅವ್ನು ಸಚ್ಚ ಸ್ಕ್ಯಾನ್ ಮಾಡೇ ಬಿಟ್ಟು ಮಗ. ಅನ್ನಾಗ ಆರ್ಡರ್ ತಂದ ಟೇಬಲ್ ಮೇಲೆ ಇಟ್ಟ ಕಟ್ ಹೊಡೆದ್ ಬಿಟ್ರು. ಫ್ರೆಂಚ್ ಫ್ರೈಸ್ ಮತ್ತು ವೆಗಿ ಕಾರ್ನ್ ಪಿಜ್ಜಾ ಆರ್ಡರ್ ಮಾಡಿದ್ದು. ಆರ್ಡರ್ ಬಂದ್ರ ಅನ್ನೋಟ್ರಾಗ ಸಚ್ಚ ಮಗ ಪಿಜ್ಜಾ ಫುಲ್ ಪ್ಲೇಟ್ ಎಲ್ಲ ಅವ್ನ ಕಡೆ ಇಟ್ಕೊಂಡ್ ಬಿಟ್ಟಿದ್ದ. ಆದ್ರೆ ಯಶ ಅವ್ನ ಮ್ಯಾಗಿ ನಾವ್ ಮಗ ಫ್ರೆಂಚ್ ಫ್ರೈಸ್ ಇಟ್ಕೊಂಡ್ ಪಿಜ್ಜಾ ಸಕಟ್ ತಿನ್ನಕ್ ಚಾಲು ಮಾಡಿದ್ದ. ಅಟ್ರಾಗ ಅನ್ನಾಗ ಮತ್ತೊಂದು ಆರ್ಡರ್ ತಗೊಂಬಂದ ಟೇಬಲ್ ಮೇಲೆ ಇಟ್ಟ ಕಟ್ ಹೊಡೆದ್ ಬಿಟ್ರು. ಸಚ್ಚ ಬ್ಲೂ ಕೊರಿಯಾಕ ಮೊಕ್ಟಲ್ ಕುಡ್ಕೋತ್ ನಕರ ಮಾಡ್ಕೋತ್ ಬೆಸ್ಟ್ ಐತೆ ಅನ್ನಕತ್ತಿದ್ದ. ಹಂಗಾರ ಅವ್ನ ತಾಯಿಲೆ ನೀ ನಾನು ಒಂದ್ ಕೈ ನೋಡಿ ಬಿಡ್ತಾನ. ನಾನು ಬಿಡ್ಲಿಲ್ಲ. ಜಾಗಿ ನೀ ಬೆಸ್ಟ್ ತಿನ್ನಕತ್ತೀನಿ. ಸಚ್ಚ ಅಕ್ಸರಿಮ್ ತಿನ್ನಕತ್ತಿದ್ದ. ಯಶ ಬರೀ ಪಿಜ್ಜಾ ತಿನ್ನಕತ್ತಿದ್ದ. ಅಕ್ಸರಿಮ್ ತಿಂದ ಮೇಲೆ ಸಚ್ಚ ಬರ್ಗರ್ ತಿನ್ನಕತ್ತಿದ್ದ. ಬೆಸ್ಟ್ ತಿನ್ನಕತ್ತಿದ್ದ. ನಾವ್ ಯಾವಾಗ ಕೆಫೆಕ್ ಬಂದಿರ್ಕಿಲ್ ಬಿಡ ಬೈ. ಇದ ಫಸ್ಟ್ ಟೈಮ್ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗ. ಆಮೇಲೆ ಈ ಕಾರ್ನರ್ ಒಳಗ್ ಬಂದ್ ನೋಡಿದ್ರೆ ಗೊತ್ತಾಯ್ತು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಸಂಬಂಧ ಮಾಡಿದಾರು. ಸೆಲೆಬ್ರೇಷನ್ ಮಾಡಬಹುದು. 0 ಚಾರ್ಜಸ್ ಐತಿ. ಬೆಸ್ಟ್ ಕೆಫೆ ಫಾರ್ ಎವರ್ ಅಂತ ರಿವ್ಯೂ ಕೊಟ್ಟು ನಾವು. ಹಂಗ ಬೈ ಇಲ್ಲಿ ಹೋಮ್ ಡೆಲಿವರಿನೂ ಅವೈಲೇಬಲ್ ಐತಿ. ಒಂದ್ಸಲ ಪಕ್ಕಾ ವಿಸಿಟ್ ಮಾಡ್ರಿಪಾ ಒನ್ ಬೈಟ್ ಕೆಫೆ ಚಿಕ್ಕೋಡಿ ಒಳಗ.